ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಯದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಆದರೆ ನೋಡಿ ಮೋಸ್ಟ್ ರೆಕಮೆಂಡೆಡ್ ವಿಡಿಯೋ ನನ್ನ ಒಂದು ಚಾನಲಲ್ಲಿ ಸಾಕಷ್ಟು ಜನ ಕಮೆಂಟ್ಸ್ ಅದು ಹಾಕಿದ್ದಂದರೆ ಇದೇ ಒಂದು ವಿಡಿಯೋ. ಈಗ ಟೈಮ್ ಕೂಡ ಬಂದಿದೆ, ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಿ, ಯಾವ್ಯಾವ ಸ್ಕಾಲರ್ಶಿಪ್ ಹಾಕ್ಬೋದು ಎಲ್ಲ ಸಾಕಷ್ಟು ಜನ ಕೇಳ್ತಿದ್ರಿ. ನೋಡಿ, ಖಂಡಿತ ನೀವು ವಿಡಿಯೋನ ಕೊನೆವರೆಗೂ ನೋಡಿದರೆ ನೋಡಿ, ನನಗೆ ಗೊತ್ತಿರಲಿಲ್ಲ, ಅಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಹೋದವ್ರು ಈ ಥರ ಇಷ್ಟೊಂದು ಸ್ಕಾಲರ್ಶಿಪ್ ಇದೆ ಅಂತ ನೀವು ಈಗ ಐ ಆಮ್ ಆಲ್ಸೋ ಬಿಲೀವ್, ಬಟ್ ನೀವು ಕೂಡ ಬಿಲೀವ್ ಮಾಡ್ತಿರೋ ಗೊತ್ತಿಲ್ಲ. ಬಟ್ 100% ಟ್ರಸ್ಟೆಡ್ ಆಗಿರೋಂಥ ಜೆನ್ಯೂನ್ ಆಗಿರೋಂಥ ಬರುವಂಥ ಸ್ಕಾಲರ್ಶಿಪ್ ಆದರೆ ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ನೋಡಿ, ಇದೇ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿಂದ ವಿಡಿಯೋ ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಬಂದರೆ 100% ಜೆನ್ಯೂನ್ ಆಗಿರೋಂಥ ಸ್ಕಾಲರ್ಶಿಪ್ ಅಪ್ಡೇಟ್ ಆದರೆ ಕೊಡ್ತಾ ಇರ್ತೀನಿ. ನೋಡಿ, ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ವಿಡಿಯೋ ಮಾತ್ರ ಮಿಸ್ ಮಾಡ್ಕೋಬೇಡಿ. ಯಾವಾಗ ಡೆಡ್ಲೈನ್ ಇರುತ್ತೆ, ಯಾವಾಗ ಏನಾಗುತ್ತೆ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ. ನೋಡಿ, ನಾನು ಮೊದಲನೇದಾಗಿ ಹೇಳ್ತೀನಿ, 100% ಬರುವಂಥ ಸ್ಕಾಲರ್ಶಿಪ್ ಆದರೆ ಯಾವುದಪ್ಪ ಅಂದರೆ ನಿಮಗೆ ಗೊತ್ತಿರೋ SSP ಸ್ಕಾಲರ್ಶಿಪ್. SSP ಸ್ಕಾಲರ್ಶಿಪ್ಪಲ್ಲಿ ಎಷ್ಟು ಕೊಡುತ್ತೆ ನಾನು ಲೈವಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ. ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಇಷ್ಟು ಸ್ಕಾಲರ್ಶಿಪ್ ಬರುತ್ತೆ. ಬರೀ ನಾನು SSP ಒಂದೇ ಹೇಳಲ್ಲ, ಎಲ್ಲ ಒಂದು ಸ್ಕಾಲರ್ಶಿಪ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ಒಂದು 100% ಟ್ರಸ್ಟೆಡ್ ಸ್ಕಾಲರ್ಶಿಪ್ ಅಂತಂದರೆ ನಮ್ಮೊಂದು SSP ಸ್ಕಾಲರ್ಶಿಪ್ ಆದರೆ ಆಗಿರುತ್ತೆ. ಮೊದಲನೇದಾಗಿ ನೀವೇನಾದರೂ SC/ST ಸ್ಟೂಡೆಂಟ್ಸ್ ಆದರೆ ಇಲ್ಲೇ ನೀವು ಲೈವಲ್ಲೇ ನೋಡ್ಬೋದು. ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ ST ಸ್ಟೂಡೆಂಟ್ಸ್. ಈ ಒಂದು ST ಸ್ಟೂಡೆಂಟ್ಸ್ಗೆ ಎಷ್ಟು ಬರ್ತಾ ಇದೆ ನೋಡ್ಬೋದು. ಫಸ್ಟ್ 5,500 ಆ್ಯಂಡ್ ಆಮೇಲೆ 82,845 ರುಪೀಸ್. ಟೋಟಲ್ ಬಂದ್ಬಿಟ್ಟು 88,345 ರುಪೀಸ್ ಆದರೆ SC/ST ಸ್ಟೂಡೆಂಟ್ಸ್ಗೆ ಬರ್ತಿರೋ ಅಂಥದ್ದು. ಇದು ಯಾರು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ. ಆಮೇಲೆ ಇವನು ಇನ್ನೊಂದು ಮಿಸ್ ಮಾಡ್ಕೊಂಡ, ಏನು ಕಾಣಿಸ್ತಿದೆ ನೋಡಿ ನಿಮಗೆ ಇಲ್ಲಿ ನೋ ಅಂತ ಕಾಣಿಸ್ತಿದೆಯಲ್ಲ, ವಿದ್ಯಾಸಿರಿ. ಈ ಒಂದು ಸ್ಕಾಲರ್ಶಿಪ್ನ ಇವ್ನು ಮಿಸ್ ಮಾಡ್ಕೊಂಡ. ಇದು ಒಂದು ಏನಾದರೂ ಆ್ಯಡ್ ಆಗಿದ್ರೆ ಆಲ್ಮೋಸ್ಟ್ 1,88,000 ರುಪೀಸ್ ಇವನಿಗೆ ಅಮೌಂಟ್ ಆದರೆ ಬರ್ತಿತ್ತು. ಆದರೆ 15,000 ಕೊಡ್ತಿದ್ದೆವು, ಬಟ್ 1 ಲ್ಯಾಕ್ ಮೇಲೆ ಆದರೆ ಅಬೋವ್ ಅಂದರೆ ಖಂಡಿತ ಬರ್ತಿತ್ತು ಈ ಒಂದು ಸ್ಟೂಡೆಂಟ್ಸ್ಗೆ. ಈ ಥರ SC/ST ಸ್ಟೂಡೆಂಟ್ಸ್ ಆದರೆ ನಿಮಗೆ ಸ್ಕಾಲರ್ಶಿಪ್ಪು ಇವಾಗೇನು ನೀವು ಕಾಲೇಜ್ ಫೀಸ್ ಜಸ್ಟ್ 750 ರುಪೀಸ್ ಸ್ಟಾರ್ಟಿಂಗಲ್ಲಿ ಪೇ ಮಾಡಿದ್ರೆ, ಕಾಲೇಜಸ್ಗೆ ಹೋದಾಗ 10 ರುಪೀಸ್ ಪೇ ಮಾಡಿದ್ರೆ, ಆಮೇಲೆ ಮಿಕ್ಕಿ ಸ್ಕಾಲರ್ಶಿಪ್ ಎಲ್ಲಿಂದ ಇಸ್ಕೋತಾರೆ ಅಂತಂದರೆ ಈ ಒಂದು ನಿಮಗೆ SSP ಸ್ಕಾಲರ್ಶಿಪ್ ಬರೋ ಒಂದು ಏನು ಸ್ಕಾಲರ್ಶಿಪ್ ಬರುತ್ತೆ ಇದನ್ನು ನಿಮ್ಮ ಕಾಲೇಜಸ್ಸಲ್ಲಾದರೆ ಕೇಳ್ತಾರೆ. ಇದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸ್ಟೂಡೆಂಟ್ಸ್ ಆದರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಇದನ್ನು ಡೇಟ್ ಕೂಡ ಹೇಳ್ತೀನಿ, ಯಾವಾಗ ಆಗಬೇಕು ಏನನ್ನೋದು. ಪ್ರತಿಯೊಂದು ಮುಂಬರುವಂಥ ದಿನಗಳಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ತುಂಬಾ ಅಪ್ಡೇಟ್ ಆದರೆ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳಿದೆ. ಓಕೆ, ನೀವು ಬರೀ SC/ST ಸ್ಟೂಡೆಂಟ್ಸ್ ಆದರೆ ನಾವು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದೀವಿ, ಅಂದರೆ OBC 3A 2A 2AB ಮತ್ತು 3AB ಈ ಥರ ಒಂದು ಸ್ಟೂಡೆಂಟ್ಸ್ಗೆ ನಮಗೆ ಯಾವ ಥರ ಸ್ಕಾಲರ್ಶಿಪ್ ಬರುತ್ತೆ. ಇದು ನೋಡಿ, ಇದು ನಂದೇ ಸ್ಕಾಲರ್ಶಿಪ್ ಆಗಿರುತ್ತೆ. ಲೈವಲ್ಲೇ ನೋಡ್ಬೋದು, ಇದು ನಂದೇ ಸ್ಕಾಲರ್ಶಿಪ್ ಆಗಿರುತ್ತೆ. ನನಗೆ ಎಷ್ಟು ಇಂಜಿನಿಯರ್ ಸ್ಟೂಡೆಂಟ್ಸು ಸ್ಟಾರ್ಟಿಂಗಲ್ಲಿ ನಮಗೆ 22,000 ಬಂತು, ಆಮೇಲೆ ಸೆಕೆಂಡ್ ಇಯರ್ ಬಂದಾಗ 18,000 ಬಂತು, ಮತ್ತು ಥರ್ಡ್ ಇಯರ್ಲಿ ಎಷ್ಟು ಬಂತು ಗೊತ್ತಿಲ್ಲ. ಇವಾಗ ನೋಡ್ಬೋದು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಡೇಷನ್. ಈ ಒಂದು ಸ್ಕಾಲರ್ಶಿಪ್ ಇಲ್ಲಿ 15,000 ಹೋದ ವರ್ಷ ಬರ್ತಿದೆ. ಈ ವರ್ಷ ನಿಮಗೆ 20,000 ಬರ್ತಿದೆ. ಇಲ್ಲಿ ಕಾಣಿಸ್ತಿದ್ದಿಲ್ಲ ಫುಡ್ ಆ್ಯಂಡ್ ಅಕಾಮಡೇಷನ್ಸ್ 15,000 ಅಂತ. ಈ ಒಂದು ಸ್ಕಾಲರ್ಶಿಪ್ ಈಗ 20,000 ಬರ್ತಾಯಿದೆ. ಅಂದರೆ ನಿಮಗೆ 18 + 20 ಅಂದರೆ ಆಲ್ಮೋಸ್ಟ್ 38,000. ಆಲ್ಮೋಸ್ಟ್ ಇನ್ನೂ ಸ್ವಲ್ಪ 2,000 ಆ್ಯಡ್ ಆದರೆ 40,000 ರುಪೀಸು ಈ ಒಂದು ಯಾರು OBC ಸ್ಟೂಡೆಂಟ್ಸ್ ಅಂದರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಆದರೆ ಬರುವಂಥದ್ದಾಗಿರುತ್ತೆ. ಇದಕ್ಕೆ ಎಲಿಜಿಬಲ್ ಏನಪ್ಪ ಏನು ಮಾಡಬೇಕು, ನಿಮ್ದು ಏನಿಲ್ಲ, ಜಸ್ಟ್ 60% ಪಾಸ್ ಆಗಿದರೆ ಸಾಕು. ಇಷ್ಟೇ ಒಂದು ಕ್ರೈಟೇರಿಯಾ, ಇಷ್ಟೇನಿಲ್ಲ. ನೀವು ಸೆಕೆಂಡ್ PUC ಪಾಸ್ ಆಗಿದ್ರಾ, ನೀವು ಡಿಗ್ರಿ ಅಡ್ಮಿಷನ್ ಆಗ್ತಿದ್ರಾ, ನಿಮಗೊಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಇದು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಆಯಿತು. ಎಲ್ಲ ಒಂದು ಇದು ಬರೀ ನಾನು ಜಸ್ಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಹೇಳ್ತಿಲ್ಲ, ಎಲ್ಲ ಒಂದು ಕೋರ್ಸಸ್ಗೂ ನಿಮಗೆ ಸ್ಕಾಲರ್ಶಿಪ್ಪು SSP ಕಡೆ 100% ಟ್ರಸ್ಟೆಡ್ ಆಗಿ ಸ್ಕಾಲರ್ಶಿಪ್ ಬರುವಂಥದ್ದಾಗಿರುತ್ತೆ. ಆಮೇಲೆ ಸ್ವಲ್ಪ ಜನ ಹೇಳ್ತಾರೆ ನನಗೆ ಸ್ವಲ್ಪ ಸೀನಿಯರ್ಸ್ ಹೇಳಿದು SSP ಬರೋದೇ ಇಲ್ಲ ಸ್ಕಾಲರ್ಶಿಪ್ ಅಂತಂದು. ನೋಡಿ, ಸಾಕಷ್ಟು ಜನಕಾರೆ ಬರುತ್ತೆ. ಅವ್ರು ಏನಾಗಿರುತ್ತೆ ಅಂದರೆ ಅವರು ಅಪ್ಲಿಕೇಶನ್ ಹಾಕೋದು ಡಿಲೇ ಮಾಡಿರ್ತಾರೆ, ಅಮೌಂಟ್ ಆಮೇಲೆ ಸ್ಯಾಂಕ್ಷನ್ ಆಗೋದು ಡಿಲೇ ಆಗುತ್ತೆ. ಆದರೆ ಖಂಡಿತ ಬರುತ್ತೆ, ಲೇಟ್ ಆಗುತ್ತೆ ಅಷ್ಟೇ. SSP ಈಗ ನಾಳೆ ಹಾಕ್ತೀರಾ, ನಾಡಿದ್ದೇ ಬರೋಲ್ಲ, ಅಂದರೆ ತುಂಬಾ ಟೈಮ್ ತೊಗೊತದೆ. ಇದು ತುಂಬ ಲ್ಯಾಗಿಂಗ್ ಪ್ರೋಸೆಸ್. ಆದರೆ ಅಮೌಂಟ್ ಆದರೆ ಟ್ರಸ್ಟೆಡ್ 100% ಹೇಳ್ತೀನಲ್ಲ, ಖಂಡಿತ ಬಂದೇ ಬರುತ್ತೆ. ಇದು ಒಂದು ಗೌರ್ಮೆಂಟ್ ಕಡೆಯಿಂದ ಬರುವಂಥ ಸ್ಕಾಲರ್ಶಿಪ್. ಈಗ ಲೀಸ್ಟ್ ಆಫ್ ಸ್ಕಾಲರ್ಶಿಪ್ಸ್ ನೋಡಿ, ನಿಮಗೆ ಪ್ರೈಸ್ ಮನಿ ಅಂತ SC/ST ಸ್ಟೂಡೆಂಟ್ಸ್ಗೆ ಬರುತ್ತೆ. ಇದನ್ನು ನಾವು ಇವಾಗ ಏನು ಕೇಳಕ್ಕೆ ಬಂದಿದ್ದೀನಿ ಅಂದರೆ, ಈಗ SC/ST ಸ್ಟೂಡೆಂಟ್ಸ್ ಆಯಿತು, ಪ್ರೈಸ್ ಮನಿ ಬಿಟ್ಟಿದ್ದಾರೆ, ಅಪ್ಲೈ ಮಾಡಿ ಅಂತ ನಾನು ತುಂಬ ಆಲ್ರೆಡಿ ವೀಡಿಯೋ ಮಾಡಿ ತಿಳಿಸಿದ್ದೆ. ನೀವು SC/ST ಸ್ಟೂಡೆಂಟ್ಸ್ ಆದರೆ ಪ್ರೈಸ್ ಮನಿ ಅಂತ ಓನ್ಲಿ SC/ST ಸ್ಟೂಡೆಂಟ್ಸ್ಗೆ ಆದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಪ್ರೈಸ್ ಮನಿನ ಅಪ್ಲಿಕೇಶನ್ ಹಾಕಿ. ಪ್ರೈಸ್ ಮನಿಗೆ ಏನಿಲ್ಲ, ಜಸ್ಟ್ 60% ಆಗಿದ್ದರೆ ನಿಮಗೆ ಪ್ರೈಸ್ ಮನಿ ಆದರೆ ಕೊಡ್ತಾ ಇರ್ತಾರೆ. ಆಮೇಲೆ ನಿಮಗೆ SC/ST ಸ್ಟೂಡೆಂಟ್ಸ್ಗೆ ಆದರೆ ಎಷ್ಟು ಕೊಡ್ತಾರೆ, ಆಮೇಲೆ SSP ಸ್ಕಾಲರ್ಶಿಪ್ಪಲ್ಲಿ ಅನ್ನೋದು ಕೂಡ ಹೇಳಿದೆ. ಆಮೇಲೆ NSP ಸ್ಕಾಲರ್ಶಿಪ್ ಕೂಡ ಇದು ಕೂಡ ಅಪ್ಲೈ ಮಾಡಿ. ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅದಾಗಿರುತ್ತೆ, ಇಲ್ಲಿ ಕೂಡ ಅಪ್ಲೈ ಮಾಡಿ. ಇಲ್ಲಿ ನೋಡಿ, SSPಗೆ ಆದರೂ ಒಂದು ಅಪ್ಲೈ ಮಾಡಿ, ಇಲ್ಲ NSPಗೆ ಒಂದು ಅಪ್ಲೈ ಮಾಡಿ. ಎರಡರಲ್ಲಿ ಒಂದು ಅಪ್ಲೈ ಮಾಡಿದ್ರೆ ಬೆಟರ್ ಅನ್ಕೊಂಡಿದ್ದೀನಿ. ಇಲ್ಲಾಂದರೆ ಒಂದು ಸ್ಕಾಲರ್ಶಿಪ್ ಬಂದು ಇನ್ನೊಂದು ಸ್ಕಾಲರ್ಶಿಪ್ ಆಟೋಮೆಟಿಕ್ಲಿ ರಿಜೆಕ್ಟ್ ಆಗ್ತಿರುತ್ತೆ ಯಾವಾಗ ಡೇಟ್ ಆಫ್ ಎಸ್ ಆದಾಗ, NSPಯಿಂದ SSPಗೆ ಹೋದಾಗ. ಅದಕ್ಕೋಸ್ಕರ ಒಂದು ಸ್ಕಾಲರ್ಶಿಪ್ನಾದರೆ ಟ್ರೈ ಮಾಡಿ. ಆಮೇಲೆ ಇದು KLW, ಆಮೇಲೆ ಇದು ಒಂದು ನಿಮಗೆ ಯಾರು ಪೇರೆಂಟ್ಸ್ದು ನೋಡಿ, ಇದು ಒಂದು KLWB ಅಂತಿದೆಯಲ್ಲ, ನಿಮಗೆ ಇದು ಲೇಬರ್ ಸ್ಕಾಲರ್ಶಿಪ್ ಅಂದರೆ ಲೇಬರ್ ಕಾರ್ಡ್ ಇದ್ದರೆ ನಿಮ್ಮ ಒಂದು ಪೇರೆಂಟ್ಸ್ಗೆ ಸ್ಟಾರ್ಟಿಂಗ್ ನಿಮಗೆ 60,000 ಬರ್ತಿತ್ತು, ಆಮೇಲೆ 30K ಬಂತು. ಈಗೇನಾದರೂ ನಿಮಗೆ ಆದರೆ ಜಸ್ಟ್ 10K ಬರ್ತಿದೆ, ಅಂದರೆ 10,000 ಬರ್ತಿದೆ. ಓಕೆ, 10,000 ಆದರೂ ಕೊಡ್ತಿದ್ದಾರೆ ನಿಮಗೆ ಒಂದು ಲೇಬರ್ ಕಾರ್ಡ್. ಯಾವ ಒಂದು ಲೇಬರ್ ಕಾರ್ಡ್ ಇದೆ ಅಂಥ ಸ್ಟೂಡೆಂಟ್ಸ್ಗೆ ಅವರಾದರೆ ಇನ್ನೂ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನಾದರೆ ಹಾಕಿ. ಆಮೇಲೆ ಇದನ್ನು ನೋಡಿ, SKDRDP ಇದು ನಿಮಗೆ ಅಂದರೆ ಇದು
ಧರ್ಮಸ್ಥಳ ಮಂಜುನಾಥ ಒಂದು ಸಂಘ ಅಂತ ಇರ್ತದಲ್ವ, ಆ ಒಂದು ಗ್ರೂಪಲ್ಲಿ ಇರ್ತಾರೆ, ಆ ಒಂದು ಸಂಘದಲ್ಲಿ ಇರ್ತಾರೆ. ಅವ್ರಿಗೆ ನಿಮ್ಮ ಪೇರೆಂಟ್ಸು ಯಾರೇ ಆಗಲಿ ಒಬ್ಬರಿದ್ರೂ ಸಾಕು, ನಿಮಗೆ ಪ್ರತಿ ಮಂತು ಅಂದರೆ ನಿಮ್ಮದು ಯಾವುದೋ ಒಂದು ಕೋರ್ಸ್ ಮುಗಿಯೋವರೆಗೂ ನಿಮಗೆ ಪ್ರತಿ ಮಂತು ಒಂದು ತಿಂಗಳಿಗೆ 1,000 ಅಂತ ಬರ್ತಾ ಹೋಗುತ್ತೆ. ಆಮೇಲೆ ಇದು TCP ಅಂದರೆ ಇದು ಟಾಟಾ ಅವ್ರು ಕೊಡ್ತಿರೋದು. ಈಗೇನು ಕೆಳಗಡೆ ಕಾಣಿಸ್ತಿದೆ ನೋಡಿ, TCP, HDFC, LIC, ಈ ಒಂದು ಸ್ಕಾಲರ್ಶಿಪ್ಪು ಒಂದು ಟ್ರಸ್ಟೆಡ್ ಅಂದರೆ ಒಂದು ಟ್ರಸ್ಟ್ ಇರುತ್ತೆ. ಅಂದರೆ ಇವ್ರಿಗೆ ನಿಮ್ಗೆ ಏನು ಹೇಳ್ಬೇಕು, ಒಂದು ಕಂಪ್ನಿ ಇವೆಲ್ಲ ಕಂಪ್ನಿಗಳೇ ಗೊತ್ತು ನಿಮಗೆ. ಈ ಕಂಪ್ನಿಲಿ ಪ್ರತಿ ವರ್ಷ ತಮಗೆ ಅಮೌಂಟು ಏನು ಲಾಭ ಬಂದಿರುತ್ತೆ, ಎಕ್ಸಾಂಪಲ್ 100 ರೂಪೀಸ್ ಲಾಭ ಬಂದಿದೆ ಅಂದ್ಕೊಳ್ಳಿ, ಅದು 100 ರೂಪೀಸಲ್ಲಿ 5 ರೂಪಾಯಿ ಕಂಪಲ್ಸರಿ ಸ್ಕಾಲರ್ಶಿಪ್ ಆಗಿ ಕೊಡಬೇಕನ್ನೋದು ಒಂದು ರೂಲ್ಸ್ ಇದೆ. ಅವ್ರಿಗೆ ಆರ್ಗನೈಸೇಷನ್ ಆಲ್ರೆಡಿ ರೂಲ್ಸ್ ಮಾಡ್ಕೊಂಡಿರ್ತಾರೆ. ಆ ಒಂದು ಸ್ಕಾಲರ್ಶಿಪ್ನ ಯಾವ ರೀತಿ ಕೊಡಬೇಕು, ಒಂದು ಕ್ರೈಟೇರಿಯಾ ಇಡುತ್ತೆ. ಅಂದರೆ 5% ಅಂದರೆ ಎಲ್ಲರಿಗೂ ಹಂಚೋಕ್ಕಾಗಲ್ಲ. ಅದಕ್ಕೆ ಮಾಡ್ತಾರೆ, ನಿಮ್ಮ ಒಂದು ಪರ್ಸೆಂಟೇಜ್ ಈ ಕೆಳಗಡೆ ಕಾಣಿಸ್ತಾವಲ್ಲ, ಇದೆಲ್ಲ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮೇಲ್ಗಡೆ ಏನಿದಾವೆ ಇವ್ಯಾವ ಪರ್ಸೆಂಟೇಜ್ ಎಲ್ಲ ನೋಡೋಕ್ಕೆ ಹೋಗಲ್ಲ, ನಿಮಗೆ ಡೈರೆಕ್ಟ್ ಸ್ಕಾಲರ್ಶಿಪ್ ಆದರೆ ಆಗ್ತಿರ್ತಾರೆ. ಈ ಕೆಳಗಡೆ ಬರುವಂಥ ಸ್ಕಾಲರ್ಶಿಪ್ಸ್ 3 ಏನಿದಾವೆ TCP ಇವೆಲ್ಲ ನಿಮಗೆ ಒಂದೊಂದು ಸ್ಕಾಲರ್ಶಿಪ್. ಈಗ ನಿಮ್ಮದು TCP ಟಾಟಾ ಅವ್ರದ್ದು ಏನಾಗುತ್ತೆ 80% ಇದ್ದವರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಆಮೇಲೆ HDFC ಬಂಧನ, ಆಮೇಲೆ HDFC ಸ್ಕಾಲರ್ಶಿಪ್ಪು ನಿಮಗೆ ಇನ್ನೂ ತೋರಿಸ್ತೀನಿ ಲೈವ್ ವೀಡಿಯೋದಲ್ಲಿ. HDFC ಸ್ಕಾಲರ್ಶಿಪ್ ಅಂತ ಕಮೆಂಟ್ಸ್ ಹಾಕಿ. HDFC ಸ್ಕಾಲರ್ಶಿಪ್ಪು ನಾನು ಎಕ್ಸಾಂಪಲ್ ನಾನೇ ನೋಡಿ, ನೀವು 1 lakh ರೂಪೀಸ್ ಸ್ಕಾಲರ್ಶಿಪ್ ನನಗೆ ಬಂದಿದೆ. ಅದು ಲೈವ್ ವಿತ್ ಲೈವ್ ಡೆಮೋ ಎಲ್ಲ ತೋರಿಸ್ತೀನಿ. HDFC ಸ್ಕಾಲರ್ಶಿಪ್ ಅಂತ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಖಂಡಿತ. ಯಾಕಂದರೆ ಇದು ನನಗೆ ಸ್ಟಾರ್ಟಿಂಗಲ್ಲಿ ಇಂಜಿನಿಯರ್ ಜಾಯ್ನ್ ಆಗಬೇಕಾದಾಗ ನನಗೆ ಗೊತ್ತಾಗಲಿಲ್ಲ. ನಾನು ಹಿಂದಿ ವೀಡಿಯೋನ ನೋಡಿಕೊಂಡು ಅಪ್ಲೈ ಮಾಡಿದೆ. ನನಗೆ ಎಷ್ಟು ಬರುತ್ತೆ ಇಲ್ವ ಅಂತ ಖಾಲಿ ಕೂತಾಗ ಅಪ್ಲೈ ಮಾಡ್ತಾ ಹೋಗಿದ್ದೆ. ಆವಾಗ ನನಗೆ ಗೊತ್ತಾಯ್ತು, ಆವಾಗ ನಂಗೆ ಅಮೌಂಟ್ ಬಂತು, ನಮ್ಮ ಬ್ಯಾಂಕಿಗೆ ಕ್ರೆಡಿಟ್ಸ್ ಆಯಿತು, ಹೌದು ಇದು ಜೆನ್ಯೂನ್ ಆಗಿದೆ ಅಂತ ಆವಾಗ ನಮಗೆ ಒಂದು ಬಿಲೀವ್ ಅನ್ನೋದು ಬಂತು. ಇದನ್ನು ನಾನು ಅದಕ್ಕೋಸ್ಕರ ಕನ್ನಡದಲ್ಲಿ ಈ ಥರ ಯಾರೂ ಕನ್ನಡದಲ್ಲಿ ವೀಡಿಯೋ ಮಾಡ್ತಿಲ್ಲ. ಅದಕ್ಕೋಸ್ಕರ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಈ ಥರ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಬೇಕು. ಈ ಥರ ಯಾರು ಕೊಡ್ತಿಲ್ಲ ಅನ್ನೋ ಸಲುವಾಗಿ ಈ ಒಂದು ಸ್ಟಾರ್ಟಿಂಗಲ್ಲಿ ನಾನು ವೀಡಿಯೋದಲ್ಲಿ ನೋಡ್ಬೋದು ಸಾಕಷ್ಟು ವೀಡಿಯೋ ಸ್ಕಾಲರ್ಶಿಪ್ ಬೇಸ್ ಮೇಲೆ ಈ ಒಂದು ವೀಡಿಯೋ ಮಾಡಿರ್ತೀನಿ. ಅದಕ್ಕೋಸ್ಕರ ಹೇಳೋದು ಸ್ಕಾಲರ್ಶಿಪ್ ಅಂತ ಒಂದು ಮ್ಯಾಟ್ರ್ ಬಂದಾಗ ನಾನು ಸ್ವಲ್ಪ ಸೀರಿಯಸ್ ಆಗಿ ವೀಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ಸ್ಕಾಲರ್ಶಿಪ್ ಬಗ್ಗೆ ಒಂದು ಸ್ವಲ್ಪ ಬಿಟ್ಟಿದೆ, ಯಾಕಂದರೆ ಕೌನ್ಸಿಲಿಂಗ್ ಮುಗಿಲಿ ಅಂತ. ನೆಕ್ಸ್ಟ್ LIC ಅಂತ ಬರ್ತದೆ. ಈ ಒಂದು ಸ್ಕಾಲರ್ಶಿಪ್ ಆದರೆ ಅಷ್ಟೇ ನಿಮಗೆ ಒಂದು ಯಾವುದ್ರ ಮೇಲೆ ಬೇಸಾಗಿರುತ್ತೆ, ನಿಮಗೆ ಒಂದು ಪರ್ಸೆಂಟೇಜ್ ಆಗಿತ್ತು. ಇಲ್ಲಾಂದರೆ ನಿಮ್ಮ ಒಂದು ಕ್ರೀಸಿಸ್ ಅಂದರೆ ಯಾವ ಥರ ನಿಮ್ಮ ಪೇರೆಂಟ್ಸ್ನ ಅಂದರೆ ನಿಮ್ಮ ಮನೆ ಯಾವ ಥರ ಇದೆ ಆ ಒಂದು ನಿಮ್ಮದು ಡಿಸ್ಕ್ರಿಪ್ಷನ್ ಬರೀಬೇಕು. ನಿಮ್ಮದು ಅಕಾಡೆಮಿಕ್ ಯಾವ ಥರ ಇದೆ ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಗೆ ಒಂದು ಸ್ಕಾಲರ್ಶಿಪ್ ಕೊಡುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ. ನಿಮಗೆ ಇದನ್ನು ಯಾವ ಥರ ಸರ್ಚ್ ಮಾಡೋದು, ನೀವು ನೋಡಿ ಎಲ್ಲ ಒಂದು ಸ್ಕಾಲರ್ಶಿಪ್ಪು. ಎಕ್ಸಾಂಪಲ್ ನೀವು ಈಗ ಮೋದಿಜಿ ಅಂದ್ಕೊಳ್ಳಿ, ಮೋದಿ ಅವ್ರದ್ದು ಆ ಒಂದು ನೇಮ್ನ ಸರ್ಚ್ ಮಾಡಿ ಸ್ಕಾಲರ್ಶಿಪ್ ಇದೆ, ಖಂಡಿತ ಇದೆ. ಆಮೇಲೆ ನಿಮ್ಗೆ ಏನು ಒಂದು ಕಂಪ್ನಿಯನ್ನು ಕಾಣಿಸುತ್ತೆ, ಆ ಕಂಪ್ನಿ ಮೇಲೆ ಪ್ರತಿಯೊಂದಕ್ಕೂ ಸ್ಕಾಲರ್ಶಿಪ್ ಇದ್ದಾವೆ. ನೋಡಿ ಬೇಕಾ, ಸಾಕಷ್ಟು ಜನ ನನಗೂ ಗೊತ್ತಿರಲಿಲ್ಲ ಏನು ಒಂದು ಕಂಪ್ನಿ ಅಂತ ಇರುತ್ತೆ, ಆ ಕಂಪ್ನಿ ಮೇಲೆ ಸ್ಕಾಲರ್ಶಿಪ್ ಇರುತ್ತೆ. ಸರ್ಚ್ ಮಾಡಿ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಇದನ್ನೆಲ್ಲ ಎಲ್ಲಿ ಮಾಡಬೇಕು ಅಂತಂದರೆ ನಿಮಗೆ ಲಿಂಕ್ಗಳು ಸಿಗ್ತವೆ, ವೆಬ್ಸೈಟಲ್ಲಿ ಮಾಡ್ತಾ. ಆಮೇಲೆ ಮೇನ್ ಅಂದರೆ ಇದಕ್ಕೋಸ್ಕರನೇ ಸ್ಕಾಲರ್ಶಿಪ್ ಕೊಡಬೇಕಂತ ನಮಗೆ ಬಡ್ಡಿ ಫಸ್ಟ್ ಸ್ಟಡಿ ಅನ್ನೋದು ತುಂಬಾ ಸ್ಕಾಲರ್ಶಿಪ್ ಅವಾಗಿನ ಕೊಡ್ತಾ ಬಂದಿದೆ. ಈ ಥರ ಬಡ್ಡಿ ಫಸ್ಟ್ ಸ್ಟಡಿಲಿ ವೆಬ್ಸೈಟಲ್ಲಿ ಎಲ್ಲ ಸ್ಕಾಲರ್ಶಿಪ್ ಒಳಗೆ ಸಿಗ್ತವೆ. ಅಲ್ಲಿ ಒಂದೇ ಸರಿ ಕೂತ್ಕೊಂಡೋಗಿ ನೀವು ಎಲ್ಲ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹೋಗಿ ಸರ್ಚ್ ಮಾಡಿ ಈಗ ಹೋಗ್ಬಿಟ್ಟು ಬಡ್ಡಿ ಫಸ್ಟ್ ಸ್ಟಡಿ ಅಂತ, ಅಲ್ಲಿ ನಿಮಗೆ ಸಾಕಷ್ಟು ಆದರೆ ಮಾಹಿತಿ ಸಿಗುತ್ತೆ ನಿಮಗೆ. ಬಡ್ಡಿ ಫಸ್ಟ್ ಸ್ಟಡಿಲಿ ಹೋದಾಗ ನಾನು ಕೂಡ ಅಲ್ಲೇ ಅಪ್ಲೈ ಮಾಡಿ ನನಗೆ ಅಮೌಂಟ್ ಅದು ಸ್ಕಾಲರ್ಶಿಪ್ ಅಂದರೆ ಬಂದಿತ್ತು. ನೋಡಿ ಅದ್ರ ಬಗ್ಗೆ ನಾನು ನೀಟಾಗಿ ಲೈವ್ ಡೆಮೋ ಥರ ತೋರಿಸ್ತೀನಿ ನಿಮಗೆ. ಕಮೆಂಟ್ ಬಾಕ್ಸ್ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಇದ್ರ ಬಗ್ಗೆ ಈಗ ಮಾತಾಡಬೇಕನ್ನಿಸ್ತು. ಅದಕ್ಕೆ ಆಮೇಲೆ ಒಂದು ಟೈಮ್ ಏನಾದರೂ ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂದರೆ, ಇದು ಒಂದೇ ಒಂದು ಟೈಮ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ, ಎಕ್ಸಾಂಪಲ್ ಈಗ ನಿಮಗೆ ಮೇನ್ ಬೇಸಿಕ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಏನಪ್ಪ ಅಂದರೆ, ನಿಮ್ಮದು ಮಾರ್ಕ್ ಶೀಟ್ನ ಒಂದು ಸ್ಕ್ಯಾನ್ ಮಾಡಿ ಇಟ್ಕೊಂಬಿಡಿ, ಇಲ್ಲ ಒಂದು PDF ಮಾಡಿ ಇಟ್ಕೊಂಬಿಡಿ. ಏನು SSLC ಮಾರ್ಕ್ಸ್ ಕೊಡು, PUC ಮಾರ್ಕ್ಸ್ ಕೊಡು. ಆಮೇಲೆ ನೀವು ಡಿಗ್ರಿಯಿಂದ ಅಂದರೆ ಒಂದು ಸೆಮಿಸ್ಟ್ರಿಂದ ಇನ್ನೊಂದು ಸೆಮಿಸ್ಟ್ರಿಗೆ ಹೋಗಬೇಕಂದ್ರೆ ಆ ಒಂದು ಸೆಮ್ ಮಾರ್ಕ್ಸ್ ಬರುತ್ತಲ್ಲ, ಅದು ಕೂಡ ಒಂದು ಸ್ಕ್ಯಾನ್ ಮಾಡ್ಕೊಂಡು ಒಂದು PDF ಮಾಡಿ ಇಟ್ಕೊಂಬಿಡಿ. ಅದು ಡಿಗ್ರಿದು ನಿಮಗೆ ಸೆಮ್ ಹೋದಾಗ ನೀವು ಆಗ್ಬೋದು. ಈಗ ಎಕ್ಸಾಂಪಲ್ ನಿಮಗೆ ಸೆಮ್ಗೆ ಅದು ಕೊಡ್ತಾರಪ್ಪ ಅಂದರೆ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ನಾವು ಕೇಳಿರ್ತಾರೆ, ನಿಮ್ಮ ಸೀನಿಯರ್ನ ಕೇಳಿ. ಅವರು ಪ್ರತಿ ಸೆಮ್ಗೂ ನಿಮಗೆ 22,000 ಆಗ್ತಾ ಹೋಗ್ತಾರೆ. 22,000 ಆಗ್ತಾ ಹೋಗ್ತಾರೆ. ಇದಕ್ಕೋಸ್ಕರ ಆ ಒಂದು ಸೆಮಲ್ ಪಾಸ್ ಅದ, ನೆಕ್ಸ್ಟ್ ಸೆಮಲ್ ಮತ್ತೆ ಅಪ್ಲೈ ಮಾಡೋ ಮತ್ತೆ ಒಂದು 22,000 ತಗೋ. ಈ ಥರ ಗರ್ಲ್ಸ್ಗೆ ಬೇರೆ ಥರ, ಬಾಯ್ಸ್ಗೆ ಬೇರೆ ಥರ, ಎಲ್ಲ ಒಂದು ಡಿಗ್ರಿ ಜಸ್ಟ್ ಇಂಜಿನಿಯರ್ಸ್ ಅಂತಲ್ಲ, ಎಲ್ಲ ಒಂದು ಕೋರ್ಸಸ್ಗೂ ಅವರು ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಆಮೇಲೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋನ PDF ಮಾಡಿ ಇಟ್ಕೊಂಬಿಡಿ. ಅದೆಷ್ಟು ಮಿನಿಮಮ್ KBಲಿ ಆದರೆ ಇಟ್ಕೊಳ್ಳಿ. ಆಮೇಲೆ ಬ್ಯಾಂಕ್ದು ಒಂದು ಪಾಸ್ಪೋರ್ಟ್ ಫೋಟೋ PDF ಮಾಡಿ ಇಟ್ಕೊಳ್ಳಿ. ಇವೆಲ್ಲ ಹೇಳ್ತೀನಿ, ಎಲ್ಲ ಒಂದು PDF ಮಾಡಿ ಇಟ್ಕೊಂಬಿಡಿ. ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಆಮೇಲೆ ಪ್ರೂಫ್ ಆಫ್ ಅಡ್ರೆಸ್. ಒಂದೊಂದು ಸ್ಕಾಲರ್ಶಿಪ್ಪಲ್ಲಿ ಇದನ್ನ ಅದಕ್ಕೆ ಹೇಳ್ತಾ ಹೋಗ್ತಾರೆ. ಆಮೇಲೆ ಸ್ಟಡಿ ಸರ್ಟಿಫಿಕೇಟು, ಆಮೇಲೆ ಬೋನಿಫೈಡ್ ಸರ್ಟಿಫಿಕೇಟ್, ಇವೆಲ್ಲ ನೀವು ಕಾಲೇಜಸ್ಸಲ್ಲಿ ಜಾಯ್ನ್ ಆದಾಗ ಕಾಲೇಜಸ್ ಹೋಗ್ಬಿಟ್ಟು ಒಂದು ಸಾರಿ ಬೋನಿಫೈಡ್ ಸರ್ಟಿಫಿಕೇಟ್ ಒಂದು ಸಾರಿ ತೊಗೊಂಬಂದ್ರೆ ಸಾಕು. ಆಮೇಲೆ ನಿಮ್ಮದು ಆಧಾರ್ ಕಾರ್ಡ್ ಅದು ಇದ್ದೇ ಇರುತ್ತೆ. ಆಮೇಲೆ ವೋಟರ್ ID ಇದ್ದರೆ ಓಕೆ. ಇವೆಲ್ಲ ಒಂದಿದ್ರೆ ಸಾಕು, ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕು. ಆಮೇಲೆ ನೀವೇನಾದರೂ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂದರೆ ನೀವು ಡಿಸಬಿಲಿಟಿ ಆ ಒಂದು ಅಂಡರಲ್ಲಿ ಬಂದರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಇರಲಿ. ಆಮೇಲೆ ಮೇನಾಗಿ BPL ಕಾರ್ಡು ಮತ್ತು ರೇಷನ್ ಅಂದರೆ BPL ಕಾರ್ಡ್ ರೇಷನ್ ಕಾರ್ಡ್ ಹೇಳೋ ಅದರ ಇತ್ತು ಅಂದರೆ ನಿಮಗೆ ಒಂದಿಷ್ಟು ಸ್ಕಾಲರ್ಶಿಪ್ಪಲ್ಲಿ BPL ಕಾರ್ಡ್ ಇದ್ದರೆ ನಿಮಗೆ ಜಾಸ್ತಿನೇ ಅಮೌಂಟ್ ಬರುವಂಥ, ಆಮೇಲೆ ಸೆಲೆಕ್ಟ್ ಆಗೋ ಚಾನ್ಸ್ ಆದರೆ ಇರುತ್ತೆ. ನೋಡಿ ಇಷ್ಟು ನಾನು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಮುಂದೆ ಜಸ್ಟ್ ಅಂದರೆ ಏನೇನು ಸ್ಕಾಲರ್ಶಿಪ್ ಇರುತ್ತೆ, ಆಮೇಲೆ ಯಾವ ಥರ ಅಮೌಂಟ್ ಬರುತ್ತೆ ಲೈವಲ್ಲೇ ತೋರಿಸಿದ್ದೀನಿ. ಈಗ ನೀವೇನಾದರೂ SSC ಸ್ಕಾಲರ್ಶಿಪ್ ಹಾಕೋದ್ರೆ ಈಗ ಆಲ್ರೆಡಿ ನಮ್ಮದು ಈಗ ಪೋರ್ಟಲ್ ಓಪನ್ ಆಗಿದೆ 2025-26 ಸ್ಟೂಡೆಂಟ್ಸ್ಗೆ. ಈಗ ಹೋಗಿ ನಾನು ಸ್ಕಾಲರ್ಶಿಪ್ ಹಾಕ್ಬೋದಾ ಅಂತಂದು ಏನಾದರೂ
ನೀವು KCT ಸ್ಟೂಡೆಂಟ್ಸ್ ಏನಾದರೂ ಕೇಳ್ತಿದ್ರೆ ಈಗ ಅಪ್ಲೈ ಮಾಡೋಕ್ಕಾಗಲ್ಲ. ಒಂದಿಷ್ಟು ಆಮೇಲೆ ಪ್ರೊಫೆಷನಲ್ ಕೋರ್ಸಸ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಅದು ಕೇಳೋದ್ರೆ ಈಗ ನೀವು ಅಪ್ಲೈ ಮಾಡೋಕ್ಕಾಗ್ತಿಲ್ಲ. ಬಟ್ ಆದರೆ ಡೇಟ್ ನೀವು ನೋಡ್ಬೋದು ಎಕ್ಸ್ಟೆಂಡ್ ಮಾಡಿದ್ದಾರೆ, ಇನ್ನೂ 2 ಮಂತ್ಸ್ ಗ್ಯಾಪ್ ಇದೆ. ಬಟ್ ಅದರೊಳಗಡೆ ನಿಮ್ಗೆ ಯಾವಾಗ ಡೇಟ್ ಆಫ್ ಫೆಚ್ ಆಗುತ್ತೆ ನೋಡಿ, ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ದಂದರೆ ಸ್ಕಾಲರ್ಶಿಪ್ ವೀಡಿಯೋ ಬಂದ ತಕ್ಷಣ ವಾಚ್ ಮಾಡಿ. ಯಾಕಂದರೆ ಈಗ ಇಂಜಿನಿಯರ್ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಬಟ್ ಅವ್ರದ್ದು ಯೂನಿವರ್ಸಿಟಿ ಕಡೆಯಿಂದ ಡೇಟಾ ಸಿಗಬೇಕು. ಆಟೋಮೆಟಿಕ್ಲಿ ಡೇಟಾ ಫೆಚ್ ಆದ ತಕ್ಷಣ ನೀವು ಒಂದು ಸ್ಕಾಲರ್ಶಿಪ್ ಅಪ್ಲೈ ಆದರೆ ಮಾಡ್ಬೋದು. ಅವಾಗ ಚೆಕ್ ಮಾಡ್ತೀರಿ ನಿಮ್ದು ಯಾವಾಗ ಡೇಟಾ ಫೆಚ್ ಆಗುತ್ತೆ, ಆಟೋಮೆಟಿಕ್ಲಿ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಅದು ಆಗ್ಬೋದು. ಬಟ್ KCT ಸ್ಟೂಡೆಂಟ್ಸ್ ಆದರೆ ನೀವು ಇವಾಗ ಹಾಕೋಕ್ಕಾಗಲ್ಲ. ಯಾವಾಗ ನೀವು ಅಡ್ಮಿಷನ್ ಆದಮೇಲೆ ನಿಮಗೆ ಫಸ್ಟ್ ರೌಂಡ್ ಆಗಿ ಅಂದರೆ ಅಡ್ಮಿಷನ್ ಆಗಿ ನಿಮ್ಮದು ಯೂನಿವರ್ಸಿಟಿ ಕಡೆಯಿಂದ ಡೇಟಾ ಫೆಚ್ ಆಗಬೇಕು. ಅವಾಗ ಮಾತ್ರ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಆಮೇಲೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ, ನಾವು SSP ಕಡೆಯಿಂದ ನೋಡ್ತಾ ಇರ್ತೀವಿ ಪ್ರತಿ ವರ್ಷ. ಬಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಂತ ಕೂತ್ಕೋಬೇಡಿ. ಯಾವಾಗ ಒಂದು ನಿಮ್ಮದು ಡೇಟಾ ಫೆಚ್ ಆಗುತ್ತೆ ಅಂತ ಒಂದು ಮಾಹಿತಿ ಕೊಡ್ತೀನಿ ನಾನು ವೀಡಿಯೋದಲ್ಲಿ. ಆಟೋಮೆಟಿಕ್ಲಿ ಅವತ್ತೇ ಹೋಗಿ ನೀವು ಸ್ಕಾಲರ್ಶಿಪ್ನ ಆದರೆ ಅಪ್ಲೈ ಮಾಡಿ. ನೋಡಿ, ನಿಮಗೆ ಸ್ಕಾಲರ್ಶಿಪ್ ಬರೋದು ಆಮೇಲೆ ಲೇಟಾಗಿ ಬರೋದು ಅದೆಲ್ಲ ಸೆಕೆಂಡ್ ಮ್ಯಾಟ್ರು. ಬಟ್ ಇದಕ್ಕೆ ಹಾಕೋಕ್ಕೆ ಎಷ್ಟು ಬೇಕು, ಮಿನಿಮಮ್ 2 ಮಿನಿಟ್ಸ್ ಆರ್ 5 ಮಿನಿಟ್ಸ್ ಮ್ಯಾಕ್ಸಿಮಮ್. 5 ಮಿನಿಟ್ಸ್ನ ಎಲ್ಲೆಲ್ಲೋ ಒಂದು ಸರಿ ಇನ್ಸ್ಟಾಮ್ ಸ್ಕ್ರೋಲ್ ಮಾಡ್ತೀರಾ, ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀರಾ. ಒಂದು 5 ಮಿನಿಟ್ಸ್ ಕೂತ್ಕೊಂಡು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ನಿಮಗೆ ಆ ಒಂದು ಎಷ್ಟೋ ಜನ ಪೇರೆಂಟ್ಸು ಕಷ್ಟಪಡ್ತಿರೋ ಅಂಥ ಒಂದಿಷ್ಟು ನೀವು ಅವರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನೋಡಿ, ಯಾಕಂದರೆ ಗೌರ್ನಮೆಂಟು ಪ್ರತಿಯೊಂದು ಈ ಸರಿ ಬಂದಿರೋವಂಥ ಸರ್ಕಾರದಿಂದ ಈಗ ಫ್ರೀ ಅಂತ ಕೊಟ್ಬಿಟ್ಟು ಎಷ್ಟೋ ಭಾಗ್ಯ ಅವು ಅಂತ ಕೊಟ್ಬಿಟ್ಟು ಅಂದರೆ ಸ್ಟೂಡೆಂಟ್ಸ್ ಅಮೌಂಟ್ಸು ಸ್ವಲ್ಪ ಲೆಸ್. ಅಂದರೆ ನೋಡಿ, ನಮಗೆ 22,000 ಸ್ಟಾರ್ಟಿಂಗಲ್ಲಿ ಬರ್ತಿದ್ದು, ಆಮೇಲೆ 18,000 ಮಾಡಿದ್ರು. ಆಮೇಲೆ ಈಗ ಈ ಒಂದು ಇನ್ನೊಂದು ಸ್ಟೂಡೆಂಟ್ಸ್ ತೋರಿಸ್ತಿದ್ದಲ್ಲ ನಿಮಗೆ, ಇದು 88,000 ಅಂತ ಇತ್ತು, ಈಗ 82,000 ಮಾಡಿದ್ರು. ಈ ಥರ ಸ್ವಲ್ಪ ಅಮೌಂಟ್ನ ಬೇರೆ ಕಡೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಮತ್ತು ಏನು ಮಾಡೋಕ್ಕಲ್ಲ. ನೆಕ್ಸ್ಟ್ ಏನಾದರೂ ಇದು ವಿಡಿಯೋ ಏನಾದರೂ ನಮ್ಮ ಒಂದು ಸರ್ಕಾರದಲ್ಲಿ ಯಾರಾದರೂ ನೋಡ್ತಾ ಇದ್ದರೆ, ಯಾವುದೇ ಒಂದು ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಅವರಿಗೆ ಒಂದು ಮನವಿ ಮಾಡಿ SSP ಅವರಿಗೆ. ಇಲ್ಲಾಂದರೆ ನಿಮ್ಮ ಫಂಡ್ಸ್ ಏನಿದೆ ರಿಲೀಸ್ ಮಾಡಿ ಬೇಗನೆ. ಆ ಸ್ಟೂಡೆಂಟ್ಸ್ಗೆ ಬೇಗನೆ ಅಮೌಂಟ್ನ ಸ್ಯಾಂಕ್ಷನ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಎಲ್ಲೆಲ್ಲೋ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಸ್ಟೂಡೆಂಟ್ಸು ಪೂರ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾಕಂದರೆ ಡಿಗ್ರಿಗೆ ಬಂದಮೇಲೆ ಹೆಂಗಾಗ್ತದೆ ಅಂದರೆ ಪೇರೆಂಟ್ಸ್ ಅಮೌಂಟ್ನ ಕೇಳೋಕ್ಕೇ ತುಂಬ ಕಷ್ಟಪಡ್ತಾರೆ ಸ್ಟೂಡೆಂಟ್ಸ್. ಯಾಕಂದರೆ ಒಂದು ಡಿಗ್ರಿ ಬಂದಿದ್ದೀನಿ, ಈಗಾದರೂ ನಮ್ಮ ಮತ್ತೆ ಅಪ್ಪ ಅಮ್ಮನೇ ಕೇಳಬೇಕಲ್ವ, ನನಗೆಲ್ಲಾದರೂ ಒಂದು ಸ್ವಲ್ಪ ಸ್ಕಾಲರ್ಶಿಪ್ ಬಂದರೆ ಏನೋ ಒಂದು ಮಾಡ್ಕೋತೀನಿ, ಆ ಒಂದು ಇರುತ್ತೆ ಎಲ್ಲ ಸ್ಟೂಡೆಂಟ್ಸ್ಗೆ. ಅದಕ್ಕೋಸ್ಕರ ನಿಮಗೆ ಸ್ಕಾಲರ್ಶಿಪ್ಪು ಬೇಗನೆ ಎಲ್ಲ ಒಂದು ಫಂಡ್ ರಿಲೀಸ್ ಮಾಡೋದಾಯಿತು, ಸ್ಯಾಂಕ್ಷನ್ ಮಾಡೋದಾಯಿತು, ಬೇಗನೆ ಮಾಡಿ ಅಂತ ನಾನು ಈ ಒಂದು ವೀಡಿಯೋದಿಂದ ಮನೆಯಾದರೆ ಮಾಡ್ಕೋತೀನಿ. ಇಷ್ಟು ಒಂದು ವೀಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಮುಂಬರುವಂಥ ದಿನಗಳಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಜಾಸ್ತಿನೇ ಕೊಡ್ತಾ ಇರ್ತೀನಿ. ಎಸ್ಪೆಷಲಿ ಯಾವ ಥರ ಲೈವ್ ಡೆಮೋ, ಆಮೇಲೆ ಅದ್ರ ಎಲಿಜಿಬಿಲಿಟಿ ಏನು, ಪ್ರತಿಯೊಂದು ಸ್ಕಾಲರ್ಶಿಪ್ದು ಒಂದೊಂದು ಥರ ಎಲಿಜಿಬಿಲಿಟಿ ಇರುತ್ತೆ. ಅವನ್ನೆಲ್ಲ ಅಪ್ಲೈ ಮಾಡಿ ಖಂಡಿತ ನನಗೆ ಬಂದಿರೋ ಅಮೌಂಟ್ ಕೂಡ ಲೈವಲ್ಲೇ ತೋರಿಸ್ತೀನಿ ನಿಮಗೆ. ಅದಕ್ಕೋಸ್ಕರ ನೆಕ್ಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕನ್ನೋದು ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸ್ಕಾಲರ್ಶಿಪ್ ಬಗ್ಗೆ ಜಾಸ್ತಿನೇ ಮಾತಾಡೋದಿದೆ ಅಂತ ಹೇಳಿದೆ, ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಅಷ್ಟೇ ಲವ್ ಎಲ್ ಜಾವಿನ್. ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಟೇಕ್ ಕೇರ್ ಗಾಯ್ಸ್. ಜೈ ಹಿಂದ್, ವಂದೇ ಮಾತರಂ.